Students, very good morning, students. Myself Manjunath, lecturer in economics, the Golden Limbs PU College. Dear students, previous class we have discussing about the part second. Part second means Indian economic development. Indian economic development. Bharatada Arthika Abhiruddhi. First we need unit we have discussing about the development policies and experience since 1947 and 1990 ಅಂತಂದ್ರೆ ಒಂದು ಆರ್ಥಿಕ ಒಂದು ಅಭಿವೃದ್ಧಿಗಳು ಮತ್ತು ಅನುಭವಗಳ ಜೊತೆಗೆ 1947 1990 ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಸ್ಕಷನ್ ಮಾಡ್ತೀವಿ. ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಚಾಪ್ಟರ್ ನಂಬರ್ 1 ಇಂಡಿಯನ್ ಎಕಾನಮಿ ಅಂಡ್ ದ ಯು ಆಫ್ ಇಂಡಿಪೆಂಡೆನ್ಸ್ ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿನ ಭಾರತದ ಒಂದು ಆರ್ಥಿಕತೆ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಬರುತ್ತೆ, ನೆಕ್ಸ್ಟ್ ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಬರುತ್ತೆ, ಫಾರಿನ್ ಟ್ರೇಡ್ ಬರುತ್ತೆ, ಡೆಮೋಗ್ರಾಫಿಕ್ ಕಂಡೀಷನ್ಸ್ ಬರುತ್ತೆ, ಆಕ್ಯುಪೇಷನಲ್ ಸ್ಟ್ರಕ್ಚರ್ ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ. Dear students, last we have discussing about the agriculture sector and industrial sector. Today we have discussing about the remaining concepts. Dear students, ಫಾರಿನ್ ಟ್ರೇಡ್ ಅಂದ್ರೆ ವಿದೇಶಿ ವ್ಯಾಪಾರ. ಫಾರಿನ್ ಟ್ರೇಡ್ ಅಂತಂದ್ರೆ ಏನು? ವಿದೇಶಿ ವ್ಯಾಪಾರ ಅಂತಂದ್ರೆ ಇಂಡಿಯಾ ಹ್ಯಾಸ್ ಬೀನ್ ಇಲ್ಲಿ ಇಂಡಿಯಾ ಹ್ಯಾಸ್ ಬೀನ್ ಏನಿರುತ್ತೆ ಅಂತಂದ್ರೆ ಇಂಡಿಯಾ ಹ್ಯಾಸ್ ಬೀನ್ ಅನ್ ಇಂಪಾರ್ಟೆಂಟ್ ಟ್ರೇಡಿಂಗ್ India has been an important trading nation since ancient times, but the respective policies of commodity production, trade and tariff pressured by the colonial government advisedly affected the structure, composition and volume of India's foreign ಟ್ರೇಡ್ ಅಂತಂದ್ರೆ ಇಲ್ಲಿ ಸಪೋಸ್ ಏನಾಗ್ತಿತ್ತು ಅಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಒಂದು ಆರ್ಥಿಕತೆ ಏನಾಗ್ತಿತ್ತು ಅಂತಂದ್ರೆ ಭಾರತದ ಒಂದು ಆರ್ಥಿಕತೆ ಅಂತಂದ್ರೆ ಇಂಡಿಯಾ ಹ್ಯಾಸ್ ಬೀನ್ ಆನ್ ಇಂಪಾರ್ಟೆಂಟ್ ಟ್ರೇಡಿಂಗ್ ನೇಷನ್ ಸಿನ್ಸ್ ಅಸೆಂಟ್ ಟೈಮ್ಸ್ ಅಂತಂದ್ರೆ ಈಗ ಸಪೋಸ್ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಒಂದು ವ್ಯಾಪಾರವನ್ನ ಪ್ರಾಮುಖ್ಯತೆ ಪಡೆದಂತಹ ಒಂದು ದೇಶ ಆಗಿತ್ತು. But the restrictive policies of commodity production, trade and tariff pursued by the colonial government advisedly affected the structure, composition and volume of India's foreign trade. ಅಂತಂದ್ರೆ ಇಲ್ಲಿ ಏನು ಭಾರತ ಅತ್ಯಂತ ಒಂದು ಸ್ವತಂತ್ರ ಬರೋದಕ್ಕಿಂತ ಅಂತಂದ್ರೆ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಅನ್ನೋದೇನಾಗಿತ್ತು ಅಂತಂದ್ರೆ ಹೆಚ್ಚು ಒಂದು ವ್ಯಾಪಾರಕ್ಕೆ ಒಂದು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವಂತ ಒಂದು ದೇಶ ಆಗಿತ್ತು. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಮಟ್ಟನೂ ಸಹ ಏನಾಗಿತ್ತು ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಕನ್ಸಿಕ್ವೆಂಟ್ಲಿ ಇಂಡಿಯಾ ಬಿಕೇಮ್ಸ್ ಆನ್ ಎಕ್ಸ್ಪೋರ್ಟರ್ ಆಫ್ ಪ್ರೈಮರಿ ಪ್ರಾಡಕ್ಟ್ಸ್ ಸಚ್ ಆಸ್ ರಾ ಸಿಲ್ಕ್, ಕಾಟನ್, ಹೋಲ್ ಶುಗರ್, ಇಂಡಿಗೋ, ಜೂಟ್ ಎಕ್ಸೆಟ್ರಾ ಅಂತಂದ್ರೆ ಇದು ಪ್ರಮುಖವಾಗಿ ಏನೆಲ್ಲ ರಫ್ತು ಮಾಡ್ತಿದ್ರು ಅಂತಂದ್ರೆ ಪ್ರಾಥಮಿಕ ಉತ್ಪನ್ನಗಳಾದಂತಹ ಅಂತಂದ್ರೆ ಇಂಡಿಯಾ ಬಿಕೇಮ್ ಹ್ಯಾನ್ ಎಕ್ಸ್ಪೋರ್ಟರ್ ಆಫ್ ಪ್ರೈಮರಿ ಪ್ರಾಡಕ್ಟ್ಸ್ ಅಂತಂದ್ರೆ ಈ ಒಂದು ಭಾರತ ಅತಿ ಹೆಚ್ಚು ಒಂದು ಪ್ರಾಥಮಿಕ ಸರಕುಗಳಾದಂತಹ ರಾ ಸಿಲ್ಕ್, ಕಚ್ಚಾ ರೇಷ್ಮೆ, ಹತ್ತಿ, ಉಣ್ಣೆ, ಸಕ್ಕರೆ, ಹತ್ತಿ, ನೆಕ್ಸ್ಟ್ ಅದ್ರ ಜೊತೆಗೆ ಸೆಣಬು ಅಂದ್ರೆ ರಾ ಸಿಲ್ಕ್ ಕಚ್ಚಾ ರೇಷ್ಮೆ, ಕಾಟನ್ ಹತ್ತಿ ಬಟ್ಟೆ, ಹೋಲ್ ಸೆಣಬು, ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಿತ್ತು ಶುಗರ್ ಸಕ್ಕರೆ, ಇಂಡಿಗೋ ಹತ್ತಿ, ಜೂಟ್ ಉಣ್ಣೆ ಬಟ್ಟೆ ಅಂತಂದ್ರೆ ಇಷ್ಟು ಸಹ ಪ್ರಾಥಮಿಕ ಸರಕುಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಸರಕುಗಳನ್ನ ಅತಿ ಹೆಚ್ಚು ಏನ್ ಮಾಡ್ತಿದ್ರು ಅಂತಂದ್ರೆ ರಫ್ತು ಮಾಡ್ತಾ ಇದ್ರು. ಅಂಡ್ ಅನ್ ಇಂಪಾರ್ಟೆಂಟ್ ಆಫ್ ಫಿನಿಶ್ಡ್ ಕನ್ಸ್ಯೂಮರ್ ಗೂಡ್ಸ್ ಲೈಕ್ ಕಾಟನ್, ಸಿಲ್ಕ್ ಅಂಡ್ woolen cloths and capital goods like light machinery produced in the factories of ಬ್ರಿಟನ್ ಅಂತಂದ್ರೆ ಅದ್ರ ಜೊತೆಗೆ ಏನಾಗ್ತಿತ್ತು ಅಂತಂದ್ರೆ ಪ್ರಾಥಮಿಕ ಉತ್ಪನ್ನಗಳಾದಂತಹ ರಾ ಸಿಲ್ಕ್, ಕಾಟನ್, ಹೋಲ್, ಶುಗರ್, ಇಂಡಿಗೋ, ಜೂಟ್ ಎಕ್ಸೆಟ್ರಾ ಅದ್ರ ಜೊತೆಗೆ ಏನಾಗ್ತಿತ್ತು ಅಂತಂದ್ರೆ ಈ ಒಂದು ಕನ್ಸ್ಯೂಮರ್ ಗೂಡ್ಸ್ ಗ್ರಾಹಕ ಅಥವಾ ಅನುಭೋಗಿ ಸರಕುಗಳಾದಂತಹ ಕಾಟನ್, ಸಿಲ್ಕ್ ಅಂಡ್ woolen ಕ್ಲಾತ್ಸ್ ಅಂತಂದ್ರೆ ಈ ಒಂದು ಸಿಲ್ಕ್ ಅಂತಂದ್ರೆ ರೇಷ್ಮೆ, ಹತ್ತಿ ಮತ್ತೆ ಉಣ್ಣೆ ಬಟ್ಟೆಗಳನ್ನ ಮತ್ತು ಬಂಡವಾಳ ಸರಕುಗಳಾದಂತಹ
ಒಂದು ಅತಿ ಹೆಚ್ಚು ಯಂತ್ರೋಪಕರಣಗಳನ್ನ ಉತ್ಪಾದನೆ ಮಾಡಿ ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಭಾರತದಲ್ಲಿ ಮಾರಾಟ ಮಾಡ್ತಾ ಇದ್ರು. ಬ್ರಿಟನ್ ದೇಶಕ್ಕೆ ಏನ್ ಮಾಡ್ತಿದ್ರು ಅಂತಂದ್ರೆ ರಫ್ತು ಮಾಡ್ತಾ ಇದ್ರು ಅಂತಂದ್ರೆ ಇಲ್ಲಿ ಕನ್ಸ್ಯೂಮರ್ ಗೂಡ್ಸ್ ಲೈಕ್ ಕಾಟನ್, ಸಿಲ್ಕ್ ಅಂಡ್ woolen cloths and capital goods like light machinery produced in the factories of ಬ್ರಿಟನ್ಸ್ ಅಂತಂದ್ರೆ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ ಅಂತಂದ್ರೆ ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಫಾರ್ ಆಲ್ practical purpose Britain maintaining a monopoly control over India's exports and imports. As a result, more than half of India's foreign trade was restricted to Britain, while the rest was allowed with a few other countries like China, Ceylon, Sri Lanka and Persia ಅಂತಂದ್ರೆ ಇರಾನ್ ಅಂತಂದ್ರೆ ಈ ಒಂದು ಫಾರ್ ಆಲ್ ಪ್ರಾಕ್ಟಿಕಲ್ purpose Britain maintained a monopoly control over India's exports and imports ಅಂತಂದ್ರೆ ಭಾರತದ ರಫ್ತು ಮತ್ತು ಆಮದಿನ ಒಂದು ಹಸ್ತಕ್ಷೇಪ ಯಾರು ಮಾಡ್ತಿದ್ರು ಅಂತಂದ್ರೆ ಸಂಪೂರ್ಣವಾಗಿ ಬ್ರಿಟನ್ ಸರ್ಕಾರ ಒಂದು ತನ್ನ ಅಧೀನದಲ್ಲಿ ಇಟ್ಕೊಂಡಿರುತ್ತೆ. ಭಾರತಕ್ಕೆ ಯಾವ ಸರಕುಗಳನ್ನ ಆಮದು ಮಾಡಬೇಕು ಮತ್ತೆ ಭಾರತ ಯಾವ ರಾಷ್ಟ್ರಗಳೊಂದಿಗೆ ರಫ್ತನ್ನ ಮಾಡಬೇಕು ತನ್ನ ಉತ್ಪಾದಿಸುವಂತ ಸರಕುಗಳನ್ನ ಅಂತ ಹೇಳ್ಬಿಟ್ಟು ಏಕೈಕ ನಿರ್ಧಾರವನ್ನ ಯಾರು ಕೈಗೊಳ್ತಾ ಇದ್ರು ಅಂತಂದ್ರೆ ಬ್ರಿಟನ್ ಸರ್ಕಾರ ಕೈಗೊಳ್ತಾ ಇರುತ್ತೆ ಅಂತಂದ್ರೆ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ Britain maintained a monopoly control over India's exports and imports. As a result, more than half of India's foreign trade was restricted to Britain ಅಂತಂದ್ರೆ ಭಾರತದ ಅರ್ಧ ವ್ಯಾಪಾರ ನೂರರಲ್ಲಿ 50% ವ್ಯಾಪಾರ ಕೇವಲ ಬ್ರಿಟನ್ ದೇಶದೊಂದಿಗೆ ಮಾತ್ರ ಏನ್ ಮಾಡಿರ್ತಾರೆ ಅಂತಂದ್ರೆ ವ್ಯಾಪಾರ ಸಂಪರ್ಕವನ್ನ ಇಟ್ಕೊಂಡಿರ್ತಾರೆ ಡಿಯರ್ ಸ್ಟೂಡೆಂಟ್ಸ್ ಅಂತಂದ್ರೆ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು ವೈಲ್ ದ ರೆಸ್ಟ್ ವಾಸ್ ಅಲೋಟೆಡ್ ವಿತ್ ಎ ಫ್ಯೂ ಅದರ್ ಕಂಟ್ರೀಸ್ ಅದರ ಬ್ರಿಟನ್ ಜೊತೆಗೆ ಒಂದು ಬೇರೆ ಕೆಲವೊಂದು ರಾಷ್ಟ್ರಗಳೊಂದಿಗೆ ಮಾತ್ರ ಒಂದು ವ್ಯಾಪಾರವನ್ನ ಮಾಡ್ಕೊಳ್ಳೋದಕ್ಕೆ ಏನಾಗಿರುತ್ತೆ ಅಂತಂದ್ರೆ ಅವಕಾಶವನ್ನ ಕೊಟ್ಟಿರ್ತಾರೆ. ಅದು ಯಾವ್ಯಾವುದು ಅಂತಂದ್ರೆ ಚೀನಾ, ಸಿಲೋನ್ ಅಂತಂದ್ರೆ ಈಗಿನ ಶ್ರೀಲಂಕಾ ಮತ್ತೆ ಪೆರಿಸಿಯಾ ಈಗಿನ ಇರಾನ್ ಈ ದೇಶಗಳೊಂದಿಗೆ ಮಾತ್ರ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಒಂದು ವ್ಯಾಪಾರವನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರುತ್ತೆ ಅಂತಂದ್ರೆ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತಂದ್ರೆ ಭಾರತ ಪ್ರಾಥಮಿಕವಾಗಿ ಅಂತಂದ್ರೆ 50% ವಸ್ತುಗಳನ್ನ ಕೇವಲ ಬ್ರಿಟಿಷರ ಮಾತೃ ದೇಶವಾದಂತಹ ಬ್ರಿಟನ್ ನೊಂದಿಗೆ ಇಟ್ಕೊಂಡ್ರೆ ಬ್ರಿಟನ್ ನ ಹೊರತುಪಡಿಸಿ ಇತರ ದೇಶಗಳಾದಂತಹ ಚೈನಾ, ಶ್ರೀಲಂಕಾ ಮತ್ತೆ ಇರಾನ್ ನೊಂದಿಗೆ ಏನ್ ಮಾಡುತ್ತೆ ಅಂತಂದ್ರೆ ವ್ಯಾಪಾರ ಸಂಪರ್ಕವನ್ನ ಇಟ್ಕೊಂಡಿರುತ್ತೆ. ದ ಓಪನಿಂಗ್ ಆಫ್ ದ ಸೀಸ್ ಕೆನಾಲ್ ಫರ್ದರ್ ಇಂಟೆನ್ಸಿಫೈಡ್ ಬ್ರಿಟಿಷ್ ಕಂಟ್ರೋಲ್ ಓವರ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಅಂತಂದ್ರೆ ಈ ಒಂದು ಸ್ವಿಸ್ ಕಾಲುವೆ ಏನ್ ಬರುತ್ತೋ ಅಥವಾ ಸುಯೇಜ್ ಕಾಲುವೆ ಅಂತ ಹೇಳ್ಬಿಟ್ಟು ನಾವ್ ಏನ್ ಕರಿತೀವೋ ಸ್ವಿಸ್ ಕಾಲುವೆ ಮುಖಾಂತರ ಏನ್ ಮಾಡ್ತಿದ್ರು ಅಂತಂದ್ರೆ ಅವರು ಹಡಗುಗಳ ಸಹಾಯದಿಂದ ಒಂದು ವ್ಯಾಪಾರವನ್ನ ಮಾಡ್ಕೊಳ್ತಾ ಇರ್ತಾರೆ. ವ್ಯಾಪಾರವನ್ನ ಮಾಡ್ಕೊಂಡ್ರು ಸಹ ದ most important characteristics of India's foreign trade throughout the colonial period was the generation of large export surplus, but this surplus came at a high cost to the country's economy. Several essential commodities, food grains, cloth, kerosene, etc. Dear students, the most important characteristics ಪ್ರಮುಖವಾದಂತಹ ಒಂದು ಲಕ್ಷಣ ಅಂತಂದ್ರೆ ಈ ಒಂದು ಏನಾಗ್ತಿತ್ತು ಅಂತಂದ್ರೆ ಭಾರತದ ಒಂದು ವಿದೇಶಿ ವ್ಯಾಪಾರ ವಸಾಹತುಶಾಹಿ ಅವಧಿಯಲ್ಲಿ ಭಾರತದ ಒಂದು ವ್ಯಾಪಾರ ಏನಾಗ್ತಿತ್ತು ಅಂತಂದ್ರೆ ಒಂದು ಅತಿ ಹೆಚ್ಚು ರಫ್ತಿಗೆ ಸಂಬಂಧಪಟ್ಟಿರುತ್ತೆ. ಲಾರ್ಜ್ ಎಕ್ಸ್ಪೋರ್ಟ್ ಸರ್ಪ್ಲಸ್ ಅಂತಂದ್ರೆ ಅತಿ ಹೆಚ್ಚು ರಫ್ತಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಬಟ್ ದಿಸ್ ಸರ್ಪ್ಲಸ್ ಕೇಮ್ ಅಟ್ ಎ hug cost to the country's economy. Several essential commodities like food grains, cloths, kerosene ಅಂತಂದ್ರೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ಬಟ್ಟೆಗಳನ್ನ ಮತ್ತೆ ಕಿರೋಸಿನ್ ಏನ್ ಬರುತ್ತೋ ಇವುಗಳನ್ನ ಮಾತ್ರ ಏನ್ ಮಾಡ್ತಿದ್ರು ಅಂತಂದ್ರೆ ಅತಿ ಹೆಚ್ಚಿನ ರೀತಿಯಲ್ಲಿ ಒಂದು ರಫ್ತು ಮಾಡ್ಕೊಳ್ತಾ ಇರ್ತಾರೆ. ಯಾರು? ಬ್ರಿಟಿಷರು ಕೊಲೋನಿಯಲ್ ಪೀರಿಯಡ್ ಅಲ್ಲಿ ವಸಾಹತುಶಾಹಿ ಅವಧಿಯಲ್ಲಿ ತನ್ನ ಮಾತೃ ದೇಶವಾದಂತಹ ಬ್ರಿಟನ್ ದೇಶಕ್ಕೆ ಒಂದು ರಫ್ತುವನ್ನ ಮಾಡ್ಕೊಳ್ತಾ ಇರ್ತಾರೆ. ಸ್ಟೂಡೆಂಟ್ಸ್ ಅಂತಂದ್ರೆ ನೆಕ್ಸ್ಟ್ ಏನಾಗುತ್ತೆ
were scarcely available in the domestic market. Furthermore, this export surplus did not result in any flow of gold or silver into India. Rather, this was used to make payments for the expenses incurred by an office set up by the colonial government in Britain. Expenses and war again fight by the British government and the import of invisible items, all of which lead to the drain of ಇಂಡಿಯನ್ ವೆಲ್ತ್ ಅಂತಂದ್ರೆ ಇಲ್ಲಿ ಸಿಗುವಂತಹ ಒಟ್ಟಾರೆಯಾದಂತಹ ಸಂಪನ್ಮೂಲ ಬ್ರಿಟಿಷ್ ಸರ್ಕಾರಕ್ಕೆ ಹರಿದು ಹೋಗ್ತಾ ಇತ್ತು. ದ ಡ್ರೈನ್ ಆಫ್ ಇಂಡಿಯನ್ ವೆಲ್ತ್ ಅಂತಂದ್ರೆ ಭಾರತದ ಸಂಪತ್ತು ಹೆಚ್ಚು ಒಂದು ಯುದ್ಧ ಆದಂತಹ ಸಂದರ್ಭದಲ್ಲಿ ಮತ್ತೆ ಅದ್ರ ಜೊತೆಗೆ ಏನಾಗ್ತಾ ಇತ್ತು ಅಂತಂದ್ರೆ ವಸಾಹತುಶಾಹಿ ಸರ್ಕಾರ ಭಾರತದಲ್ಲಿ ಸಿಗುವಂತ ಒಟ್ಟಾರೆ ಸಂಪನ್ಮೂಲ ಏನಿತ್ತು, ಒಟ್ಟಾರೆ ಸಂಪನ್ಮೂಲನ ಏನ್ ಮಾಡ್ತಿತ್ತು ಅಂತಂದ್ರೆ ತನ್ನ ಮಾತೃ ದೇಶ ಆದಂತಹ ಬ್ರಿಟನ್ ಸರ್ಕಾರಕ್ಕೆ ಒಂದು ಕೊಳ್ಳೆ ಒಯ್ತಾ ಇರ್ತಾರೆ. ಅಂದ್ರೆ ಸ್ಕೇರ್ಸ್ಲಿ ಅವೈಲೇಬಲ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್. ಡೊಮೆಸ್ಟಿಕ್ ಮಾರ್ಕೆಟ್ ಇದೆ ಅಲ್ವಾ. ಡೊಮೆಸ್ಟಿಕ್ ಮಾರ್ಕೆಟ್ ಅಂತಂದ್ರೆ ಇಲ್ಲಿ ಸಪೋಸ್ ಏನಾಗ್ತಾ ಇರುತ್ತೆ, ಡೊಮೆಸ್ಟಿಕ್ ಮಾರ್ಕೆಟ್ ಅಂತಂದ್ರೆ ಅಲ್ಲಿ ಯಾವುದು ಬ್ರಿಟನ್ ದೇಶ ಇರುತ್ತಲ್ವಾ. ಬ್ರಿಟನ್ ದೇಶ ಏನಂತ ಕರಿತೀವಿ ಅಂತಂದ್ರೆ ಒಂದು ಡೊಮೆಸ್ಟಿಕ್ ಕಂಟ್ರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನಂತ ನಾವು ಕರಿತೀವಿ? ಡೊಮೆಸ್ಟಿಕ್ ಕಂಟ್ರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇದಿಷ್ಟು ಯಾವ್ದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಂದ್ರೆ ಫಾರಿನ್ ಟ್ರೇಡ್ಗೆ ಸಂಬಂಧಪಟ್ಟಿರುತ್ತೆ. ಅಂತಂದ್ರೆ ಈಗ ಸಪೋಸ್ ಏನಿರುತ್ತೆ, ವಿಚ್ ಕೈಂಡ್ಸ್ ಆಫ್ ಗೂಡ್ಸ್ ಅನ್ನ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತೇಳಿ. ವಿಚ್ ಕೈಂಡ್ಸ್ ಆಫ್ ಗೂಡ್ಸ್ ಅನ್ನ ಏನು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತೇಳಿ ಅಂತಂದ್ರೆ ಕನ್ಸ್ಯೂಮರ್ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಕ್ಯಾಪಿಟಲ್ ಗೂಡ್ಸ್ ಆದಂತ ಮಿಷಿನರಿ ಟೂಲ್ಸ್ ಏನ್ ಬರುತ್ತೋ ಮಿಷಿನರಿ ಟೂಲ್ಸ್ ಅನ್ನ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ. Dear students, we have discussing about the demographic conditions. ಅಂತಂದ್ರೆ ಒಂದು ಪ್ರಜಾಸತ್ತಾತ್ಮಕ ಒಂದು ಸ್ಥಿತಿಗತಿ ಅಂತೇಳಿ. Dear students, various details about the populations of British India were first collected through a census in 1881. Through suffering from certain limitations, it's revealed the unevennesses in India's population growth subsequently ಅಂತಂದ್ರೆ ಈ ಒಂದು ಭಾರತದಲ್ಲಿದ್ದಂತಹ ಒಂದು ಪ್ರಜಾಸತ್ತಾತ್ಮಕವಾದಂತಹ ಒಂದು ಸ್ಥಿತಿಗತಿ ಬಗ್ಗೆ ನಾವು ನೋಡೋದು ಅಂತಂದ್ರೆ ಭಾರತ ಏನ್ ಮಾಡುತ್ತೆ ಅಂತಂದ್ರೆ ಕೊಲೋನಿಯಲ್ ಪೀರಿಯಡ್ ಅಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ 1881 ಅಲ್ಲಿ ಫಸ್ಟ್ ಸೆನ್ಸಸ್ ಮಾಡುತ್ತೆ. 1881 ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಫಸ್ಟ್ ಸೆನ್ಸಸ್ ಮಾಡುತ್ತೆ. ಅನೇಕ ರೀತಿಯಾದಂತಹ ಮಿತಿಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸೆನ್ಸಸ್ ಅನ್ನ ಮಾಡುತ್ತೆ. ವೇರಿಯಸ್ ಡೀಟೇಲ್ಸ್ ಅಬೌಟ್ ದ ಪಾಪ್ಯುಲೇಷನ್ ಆಫ್ ಬ್ರಿಟಿಷ್ ಇಂಡಿಯಾ were first collected through a census in 1881. Through suffering from certain limitations, it revealed the unevennesses in India's population growth subsequently. Next ಅದರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ even 10 years such census operations were carried out before 1921. India was the first stage of demographic transition. The second stage of transition began after 1921. However, neither the total population of India nor the rate of population growth at this stage was very high. ಅಂತಂದ್ರೆ ಈ ಒಂದು ಜನಸಂಖ್ಯೆಯ ಒಂದು ಸ್ಥಿತಿಗತಿ ಬಗ್ಗೆ 1921ಕ್ಕಿಂತ ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಈ ಒಂದು ಫಸ್ಟ್ ಸ್ಟೇಜ್ ಆಗಿರುತ್ತಾ ಲೋ ಲೆವೆಲ್ ಆಫ್ ಪಾಪ್ಯುಲೇಷನ್ಸ್ ಇರುತ್ತೆ. ಅದೇ 1921ರ ಪ್ರಜಾಸತ್ತಾತ್ಮಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದಂತ ಒಂದು ಸಂದರ್ಭದಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಬೆಳವಣಿಗೆ ದರ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. 1921ಕ್ಕಿಂತ ಮುಂಚೆ ಏನಾಗಿತ್ತು, ಕಡಿಮೆ ಇರ್ತಾ ಇತ್ತು.
ನೆಕ್ಸ್ಟ್ 1921ರ ನಂತರ ಭಾರತದ ಜನಸಂಖ್ಯೆಯ ಸ್ಥಿತಿಗತಿ ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. Dear students, next the various social development indicators were also not quite concerning. The overall literacy level was less than 60%. Less than 60%. Out of this, the female literacy level was a negligible low of about 7%. Public health facilities were either unavailable to large chunks of populations are when available were highly inadequate. Consequently, water and airborne diseases were rampant and took a hug toll in life. No wonder the overall mortality rate was very high and in that. ಅಂತಂದ್ರೆ the various social development indicators were also not quite concerning. The overall literacy level was less than 60%. ಅಂತಂದ್ರೆ ಒಂದು ಕೊಲೋನಿಯಲ್ ಪೀರಿಯಡ್ ಅಲ್ಲಿ ಏನಾಗಿತ್ತು ಲಿಟ್ರಸಿ ರೇಟ್ ಅಂತಂದ್ರೆ 16% ಕಡಿಮೆ ಇರುತ್ತೆ. 16% ಏನಾಗಿತ್ತು ಅಂತಂದ್ರೆ ಕಡಿಮೆ ಇರುತ್ತೆ. ಔಟ್ ಆಫ್ ದಿಸ್ ದ ಫೀಮೇಲ್ ಲಿಟ್ರಸಿ ಲೆವೆಲ್ ವಾಸ್ ಅಟ್ ಎ ನೆಗ್ಲಿಜಿಬಲ್ ಲೋ ಆಫ್ ಅಬೌಟ್ 7%. ಅಂತಂದ್ರೆ ಇಲ್ಲಿ ಒಟ್ಟಾರೆ 16% ಆದ್ರೂ ಸಹ ಸಾಕ್ಷರತಾ ಪ್ರಮಾಣ ದರ, ಈ ಒಂದು ಮಹಿಳೆಯರ ಸಾಕ್ಷರತಾ ಪ್ರಮಾಣ ದರ ಶೇಕಡ ಎಷ್ಟಿತ್ತು ಅಂತಂದ್ರೆ 7% ಮಾತ್ರ ಇರುತ್ತೆ. ಸಾರ್ವಜನಿಕ ಆರೋಗ್ಯದ ಒಂದು ಸೇವೆಗಳೇನಾಗಿತ್ತು ಅಂತಂದ್ರೆ ಯಾವುದೇ ರೀತಿಯಾದಂತ ಒಂದು ಪ್ರೊವೈಡ್ ಅನ್ನ ದೊರೀತಾ ಇರ್ಲಿಲ್ಲ. ಅಂತಂದ್ರೆ ಸಾರ್ವಜನಿಕರಿಗೆ ವಿವಿಧ ರೀತಿಯಾದಂತಹ ಒಂದು ಆರೋಗ್ಯ ಸೇವೆಗಳು ಏನ್ ಬರ್ತಾ ಇತ್ತು, ಆರೋಗ್ಯ ಸೇವೆಗಳನ್ನೋದು ಯಾವುದು ದೊರೀತಾ ಇರ್ಲಿಲ್ಲ. ಅದಕ್ಕೆ ಏನಾಗ್ತಿರುತ್ತೆ ಅಂತಂದ್ರೆ ದ ಓವರ್ ಆಲ್ ಮೋರ್ಟಾಲಿಟಿ ರೇಟ್ ವಾಸ್ ವೆರಿ ಹೈ ಅಂಡ್ ಇನ್ ದಟ್. ಅಂತಂದ್ರೆ ಪ್ರಾರಂಭದಲ್ಲಿ ಶಿಶು ಮರಣ ದರ ಏನಾಗ್ತಿತ್ತು ಅಂತಂದ್ರೆ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಮೋರ್ಟಾಲಿಟಿ ರೇಟ್ ಮೀನ್ಸ್ ಶಿಶು ಮರಣ ದರ ಅಂತಂದ್ರೆ ಈ ಸಾವಿನ ಪ್ರಮಾಣ ಏನಾಗ್ತಾ ಇತ್ತು, ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಅಂತಂದ್ರೆ ಜನನ ಪ್ರಮಾಣ ದರ ಜೊತೆಗೆ ಕಂಪೇರ್ ಮಾಡಿದ್ರೆ ಏನಾಗ್ತಿತ್ತು ಅಂತಂದ್ರೆ ಮರಣ ದರ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅದ್ರ ಜೊತೆಗೆ ನೀರಿನ ಸಮಸ್ಯೆ, ಉತ್ತಮವಾದಂತಹ ಒಂದು ಗಾಳಿ ಸಮಸ್ಯೆ ಕೊರತೆಯಿಂದ ಅನೇಕ ರೀತಿಯಾದಂತಹ ರೋಗಗಳು ಏನಾಗ್ತಿತ್ತು ಅಂತಂದ್ರೆ ಆ ಭಾರತದ ಜನಗಳಿಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಪರ್ಟಿಕ್ಯುಲರ್ಲಿ ದ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ವಾಸ್ ಕ್ವೈಟ್ ಅಲಾರ್ಮಿಂಗ್. ಅಬೌಟ್ 218,000 in contrast of the present infant mortality rate of 33,000. Life expectancy was also very low, 44 years in contrast of the present 69 years. ಅಂತಂದ್ರೆ ಪ್ರಾರಂಭದಲ್ಲಿ ಏನಾಗ್ತಾ ಇತ್ತು, ಪ್ರತಿ 1000 ಜನಕ್ಕೆ 218 ಜನ, ಅಂದ್ರೆ ಪ್ರತಿ 1000 ಜನಕ್ಕೆ ಏನಾಗ್ತಿತ್ತು ಅಂತಂದ್ರೆ 218 ಜನ ಒಂದು ಮರಣವನ್ನ ಹೊಂದಿದ್ರೆ ಬರ್ತಾ ಬರ್ತಾ ಏನಾಗ್ತಾ ಇರುತ್ತೆ ಅಂತಂದ್ರೆ ಶೀಘ್ರ ಮೋರ್ಟಾಲಿಟಿ ರೇಟ್ ಅನ್ನೋದು ಏನಾಗ್ತಿದೆ ಪ್ರೆಸೆಂಟ್ ಅಲ್ಲಿ 33% ಇರುತ್ತೆ. ಹಾಗಾದ್ರೆ ನಿರೀಕ್ಷಿತ ಜೀವನ ಮಟ್ಟ ಏನಾಗ್ತಿತ್ತು ಅಂತಂದ್ರೆ 44 ಇಯರ್ಸ್ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ನಿರೀಕ್ಷಿತ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ ಆಲ್ಸೋ ವೆರಿ ಲೋ. ಅಂತಂದ್ರೆ ಕೊಲೋನಿಯಲ್ ಪೀರಿಯಡ್ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ 44 ವರ್ಷ ಮಾತ್ರ ಎವರಿ ಪರ್ಸನ್. ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ 44 ವರ್ಷ ಮಾತ್ರ ಏನ್ ಮಾಡ್ತಿದ್ದ ಅಂತಂದ್ರೆ ಬದುಕ್ತಾ ಇದ್ದ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಅದು ಚೇಂಜಸ್ ಆಗಿದೆ. ಡಿಯರ್ ಸ್ಟೂಡೆಂಟ್ಸ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಕರೆಂಟ್ ಸಿಚುವೇಶನ್ ಅಲ್ಲಿ 69 ಇಯರ್ಸ್ ಇದೆ. ಎಷ್ಟಿದೆ? 69 ಇಯರ್ಸ್ ಇದೆ. ಅಂದ್ರೆ 69 ವರ್ಷ ಅವನ್ ಏನ್ ಮಾಡ್ಬೋದು ಅಂತಂದ್ರೆ ಬದುಕೋದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ in the last absence of reliable data, it is difficult to specify the extent of poverty at that time, but there is no doubt that expensive poverty prevailed in India during the colonial period, which contributed to the worsening profile of India's population of the time. ಅಂತಂದ್ರೆ ಬಡತನ ಅನ್ನೋದು ಏನಾಗ್ತಾ ಇತ್ತು, ಅತ್ಯಂತ ಜಾಸ್ತಿ ಇತ್ತು. extensive poverty provided in the India during the colonial period. ಅಂತಂದ್ರೆ ಇಲ್ಲಿ ಸಪೋಸ್ ಏನು ಅಂತಂದ್ರೆ ವಸಾಹತುಶಾಹಿ ಆಳ್ವಿಕೆ ಏನಿತ್ತು, ವಸಾಹತುಶಾಹಿ ಆಳ್ವಿಕೆ ಸಮಯದಲ್ಲಿ ಭಾರತದಲ್ಲಿ ಬಡತನ ಅನ್ನೋದು ಏನಾಗ್ತಾ ಇತ್ತು ಅಂತಂದ್ರೆ ಹೆಚ್ಚು ತಾಂಡವಾಗ್ತಾ ಇರುತ್ತೆ. ಇದಿಷ್ಟು ಸಹ ಡಿಯರ್ ಸ್ಟೂಡೆಂಟ್ಸ್ ಡೆಮೋಗ್ರಫಿಕ್ ಕಂಡೀಷನ್ಸ್. ಅಂತಂದ್ರೆ ಒಂದು ಕೊಲೋನಿಯಲ್ ಪೀರಿಯಡ್ ಅಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಒಂದು ಜನರ ಸ್ಥಿತಿಗತಿಗಳು ಅಂತೇಳಿ,
ಭಾರತದ ಒಂದು ಜನಗಳ ಸ್ಥಿತಿಗತಿ. ಬ್ರಿಟಿಷ್ ಯಾವುದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇರ್ಲಿಲ್ಲ, ಪಾವರ್ಟಿ ಹೆಚ್ಚಾಗ್ತಾ ಇತ್ತು, ಮತ್ತೆ ಡಿಸೀಸಸ್, ಸಮ್ ಕೈಂಡ್ಸ್ ಆಫ್ ವಾಟರ್ ಡಿಸೀಸಸ್ ಇರ್ಬೋದು, ಏರ್ ಬೇಸ್ಡ್ ಡಿಸೀಸಸ್ ಆಗಿರ್ಬೋದು, ಇದು ಜಾಸ್ತಿ ಆಗ್ತಾ ಇರುತ್ತೆ. ಮೋರ್ಟಾಲಿಟಿ ರೇಟು ಸಹ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮೋರ್ಟಾಲಿಟಿ ರೇಟ್ ಜಾಸ್ತಿ ಆದಂತ ಒಂದು ಇದರಲ್ಲಿ ಯಾವುದೇ ಪಬ್ಲಿಕ್ ಹೆಲ್ತ್ ಫೆಸಿಲಿಟೀಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಪ್ರೊವೈಡ್ ಮಾಡಿರಲ್ಲ ಗವರ್ನಮೆಂಟ್. ನೆಕ್ಸ್ಟ್ ಅಕ್ಯುಪೇಷನಲ್ ಸ್ಟ್ರಕ್ಚರ್ ಅಂತಂದ್ರೆ, ಅಕ್ಯುಪೇಷನಲ್ ಸ್ಟ್ರಕ್ಚರ್ ಮೀನ್ಸ್ ಅಂತಂದ್ರೆ ಒಂದು ವಲಯವಾರು ಉದ್ಯೋಗ ಅಂತೇಳಿ. ಅಂತಂದ್ರೆ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ದ ಅಕ್ಯುಪೇಷನಲ್ ಸ್ಟ್ರಕ್ಚರ್ ಆಫ್ ಇಂಡಿಯಾ, distribution of working persons across different industries and sectors showed the little sign of change. The agriculture sector accounted for the largest share of workforce, which usually remained at a high of 70 to 75%, while the manufacturing and the service sector accounted for only 10 and 50 or 20% respectively. ಅಂತಂದ್ರೆ ವಲಯವಾರು ಉದ್ಯೋಗದ ಹಂಚಿಕೆ ಅಂತ ನಾವು ನೋಡ್ತೀವಿ. ವಲಯವಾರು ಉದ್ಯೋಗದ ಹಂಚಿಕೆ ಅಂತ ನೋಡ್ತೀವಿ. ವಲಯವಾರು ಉದ್ಯೋಗದ ಹಂಚಿಕೆ ನೋಡಿದಂತ ಒಂದು ಸಂದರ್ಭದಲ್ಲಿ ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಅಂತಂದ್ರೆ ವಸಾಹತುಶಾಹಿ ಆಳ್ವಿಕೆಯ ಅವಧಿಯಲ್ಲಿ ಯಾವ ರೀತಿ ಹಂಚಿಕೆ ಆಗಿತ್ತು ಅಂತಂದ್ರೆ, ಭಾರತದಲ್ಲಿ ಏನ್ ಮೂರು ಒಂದು ವಲಯಗಳು ಬರುತ್ತೋ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್, ದೆನ್ ಸರ್ವಿಸ್ ಸೆಕ್ಟರ್ ಅಂತಂದ್ರೆ ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯವಾರು ಯಾವ ರೀತಿ ಒಂದು ಹಂಚಿಕೆ ಆಗಿತ್ತು ಉದ್ಯೋಗ ಅಂತಂದ್ರೆ, ದ ಅಗ್ರಿಕಲ್ಚರ್ ಸೆಕ್ಟರ್ ಅಕೌಂಟೆಡ್ ಫಾರ್ ದ ಲಾರ್ಜೆಸ್ಟ್ ಶೇರ್ ಆಫ್ ವರ್ಕ್ ಫೋರ್ಸ್ ಅಂತಂದ್ರೆ ಅತಿ ಹೆಚ್ಚು ಕಾರ್ಮಿಕ ಶ್ರಮವನ್ನ ಹೊಂದಿದಂತಹ ಒಂದು ವಲಯ ಯಾವುದು ಅಂತಂದ್ರೆ ಕೃಷಿ ವಲಯ. ಎಷ್ಟು ಪರ್ಸೆಂಟ್ ಡಿಪೆಂಡ್ ಆಗಿದ್ರು ವರ್ಕ್ ಫೋರ್ಸ್, ಎಷ್ಟು ಪರ್ಸೆಂಟ್ ವರ್ಕ್ ಫೋರ್ಸ್ ಡಿಪೆಂಡ್ ಅಪಾನ್ ದ ಅಗ್ರಿಕಲ್ಚರ್ ಸೆಕ್ಟರ್ ಅಂತಂದ್ರೆ 70 to 75% ಏನಾಗ್ತಿತ್ತು ಅಂತಂದ್ರೆ ಡಿಪೆಂಡ್ ಅಪಾನ್ ದ ಅಗ್ರಿಕಲ್ಚರ್ ಸೆಕ್ಟರ್. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಆರ್ ದ ಸರ್ವಿಸ್ ಸೆಕ್ಟರ್ ಅಕೌಂಟೆಡ್ ಫಾರ್ ದ ಓನ್ಲಿ 10 and 15 or 20% ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಈ ಒಂದು ಉತ್ಪಾದನಾ ಅಂದ್ರೆ ಕೈಗಾರಿಕಾ ವಲಯ ಮತ್ತು ಸೇವಾ ವಲಯ ಏನ್ ಬರುತ್ತೋ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದ ಮೇಲೆ ಎಷ್ಟು ಪರ್ಸೆಂಟ್ ಡಿಪೆಂಡ್ ಆಗಿದ್ರು ಅಂತಂದ್ರೆ 10% ಅಥವಾ 10 ಮತ್ತು 15% 20% ಏನ್ ಮಾಡಿರ್ತಾರೆ ಅಂತಂದ್ರೆ ಡಿಪೆಂಡ್ ಆಗಿರ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಅಕ್ಯುಪೇಷನಲ್ ಸ್ಟ್ರಕ್ಚರ್ ಗೊತ್ತಾಯ್ತಾ ಈಗ? ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ದ ಅಕ್ಯುಪೇಷನಲ್ ಸ್ಟ್ರಕ್ಚರ್ ಆಫ್ ಇಂಡಿಯಾ, distribution of workforce persons across different industries and sectors showed little sign of change. The agriculture sector accounted for the largest share of workforce, which usually remained at a high of 70-75%, while the manufacturing and the service sectors accounted for only 10 and 15 and to 20% respectively. Next one is another striking aspect was the growing regional variation. Another striking aspect was the growing regional variations. Parts of the Madras Presidency comprising arise of the present day state of Tamil Nadu, Andhra Pradesh, Kerala and Karnataka. Dear students, Madras Presidency states ಅಂತಂದ್ರೆ ಅಂದ್ರೆ ಬಿಫೋರ್ ಇಂಡಿಪೆಂಡೆಂಟ್ ಮದ್ರಾಸ್ ಪ್ರೆಸಿಡೆನ್ಸಿ ಸ್ಟೇಟ್ಸ್ ಅಂತ ನಾವು ಕರಿತಿದ್ವಿ. ಈಗ ಸ್ಟೇಟ್ಸ್ ಮದ್ರಾಸ್ ಪ್ರೆಸಿಡೆನ್ಸಿ ಸ್ಟೇಟ್ಸ್ ಯಾವ್ಯಾವಾಗಿದೆ ಅಂತಂದ್ರೆ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಮತ್ತು ಕರ್ನಾಟಕ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಏನ್ ಈ ಒಂದು ಮದ್ರಾಸ್ ಪ್ರಾಂತ್ಯ ಇದೆಯೋ, ಮದ್ರಾಸ್ ಪ್ರಾಂತ್ಯದಲ್ಲಿ ಹೆಚ್ಚು ರೀತಿಯಾದಂತಹ ಒಂದು ಏನಾಗ್ತಿತ್ತು ಅಂತಂದ್ರೆ ಒಂದು ಕೆಲಸಗಾರರನ್ನು ನಾವು ಕಾಣ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಸ್ವತಂತ್ರ ಬಂದ ನಂತರ ಮದ್ರಾಸ್ ಪ್ರಾಂತ್ಯಗಳು ಯಾವ್ಯಾವಿತ್ತು ಅಂತಂದ್ರೆ ತಮಿಳುನಾಡು ಇದೆ, ಆಂಧ್ರ ಪ್ರದೇಶ ಇತ್ತು, ಕೇರಳ ಇತ್ತು, ಮತ್ತೆ ಕರ್ನಾಟಕ ಇತ್ತು. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಬಾಂಬೆ ಅಂಡ್ ಬೆಂಗಾಲ್ witnessed a decline in the
dependence of the workforce and agriculture sector with a commensurate increase in the manufacturing and the service sector. However, there had been an increase in the share of workforce in agriculture during the same time in states such as Orissa, Rajasthan and ಪಂಜಾಬ್ ಅಂತಂದ್ರೆ ಈಗ ಸಪೋಸ್ ಸರ್ವಿಸ್ ಸೆಕ್ಟರ್ ಅಲ್ಲಿ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಡಿಪೆಂಡ್ ಆಗಿತ್ತು ಅಂತಂದ್ರೆ ಒರಿಸ್ಸಾ, ರಾಜಸ್ಥಾನ, ಪಂಜಾಬ್ ಅಂತಂದ್ರೆ ಹೆವಿ ಶೇರ್ಸ್ ಇನ್ಕ್ರೀಸ್ ಆಗಿತ್ತು. ಯಾವುದು ವರ್ಕ್ ಫೋರ್ಸ್ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ವರ್ಕ್ ಫೋರ್ಸ್ ಇನ್ನು ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಇನ್ಕ್ರೀಸ್ ಆಯಿತು ಅಂತಂದ್ರೆ ಒರಿಸ್ಸಾ ಸ್ಟೇಟ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ರಾಜಸ್ಥಾನ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಪಂಜಾಬ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಅಂತಂದ್ರೆ ಕೃಷಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗೋದು ಈ ರಾಜ್ಯಗಳಲ್ಲಿ. ಕೃಷಿಕರ ಸಂಖ್ಯೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ telegraphs did develop. However, the real motive behind the development was not provide basic amenities to the people but to subserve various colonial interests. The road constructed in India period to the advent of the British rule were not fit for modern transport. The roads that were built primarily served to purpose of mobilizing the army within India and drawing out raw materials from the countryside to the nearest railway station or the fort to send these to far away England or other lucrative foreign destinations. There always remained an shortage of all weather roads to reach out to the rural areas during the rainy season. Naturally, therefore, people mostly living in these areas suffered generally during natural calamities and famines. ಅಂತಂದ್ರೆ ಟೆಲಿಗ್ರಾಫ್ಸ್ ವಾಟ್ ಡಿಡ್ ಡೆವಲಪ್. however the real motive behind this development was not to provide basic amenities to the people but to subserve various colonial interests. Road constructed in India prior to the advent of the British rule of not fit to modern transport. ಅಂತಂದ್ರೆ ಹಳೆ ಸಾರಿಗೆ ವ್ಯವಸ್ಥೆ ಅನ್ನೋದು ಏನಾಗ್ತಿತ್ತು ಅಂತಂದ್ರೆ ಅವ್ರಿಗೆ ಹೆಚ್ಚಿನ ರೀತಿಯಾದಂತ ಒಂದು ಸಹಾಯವನ್ನ ಮಾಡ್ತಾ ಇರ್ಲಿಲ್ಲ. ಯಾಕೆ ಮಾಡ್ತಿರ್ತಿರ್ಲಿಲ್ಲ ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಹಳ್ಳಿ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹಳ್ಳಿಗಳಲ್ಲಿ ವಾಸ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಸಿಗುವಂತ ಕಚ್ಚಾ ಸಂಪನ್ಮೂಲಗಳನ್ನ ಒಂದು ಮೇನ್ ಅಂತಂದ್ರೆ ಮುಖ್ಯವಾದಂತ ನಗರಕ್ಕೆ ಅವರು ತಗೊಳ್ಳೋದಕ್ಕೆ ಏನಾಗ್ತಿತ್ತು ಅಂತಂದ್ರೆ ರಸ್ತೆ ಸಮಸ್ಯೆ ಇರ್ತಾ ಇತ್ತು. ಅದರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರ ಒಂದು ನಮಗೆ ನೀಡಿದಂತ ಏಕೈಕ ಮಹತ್ವವಾದಂತ ಒಂದು ಕೊಡುಗೆ ಏನು ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಸಾರಿಗೆ ವ್ಯವಸ್ಥೆ ಉತ್ತಮವಾಗಿ ಕಲ್ಪಿಸಿ ಕೊಡ್ತಾ ಇರ್ತಾರೆ. ಯಾಕೆ ಕಲ್ಪಿಸ್ತಾ ಕೊಡ್ತಾ ಇರ್ತಾರೆ ಅಂತಂದ್ರೆ ಅವರ ದೇಶಕ್ಕೆ ಏನು ಒಂದು ಯುದ್ಧ ಸಾಮಗ್ರಿಗಳನ್ನ ಮತ್ತೆ ಇಲ್ಲಿ ಸಿಗುವಂತ ಕಚ್ಚಾ ಸಂಪನ್ಮೂಲಗಳನ್ನ ರಫ್ತು ಮಾಡ್ಕೊಳ್ಬೇಕು. ಅದಕ್ಕೆ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಸಾರಿಗೆಗೆ ಅಂತಂದ್ರೆ ಸಂಪರ್ಕಕ್ಕೆ ಟ್ರಾನ್ಸ್ಪೋರ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಮೋರ್ ಪ್ರಿಫರೆನ್ಸಸ್ ಅನ್ನ ಅವ್ರು ಕೊಡ್ತಾ ಇರ್ತಾರೆ. ಮೋರ್ ಪ್ರಿಫರೆನ್ಸಸ್ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಅಂತ ಏನಾಗಿರುತ್ತೆ ಅಂತಂದ್ರೆ ದ ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ದ ರೈಲ್ವೆ ಇನ್ ಇಂಡಿಯಾ 1815 ಅಂತಂದ್ರೆ ಪ್ರಪ್ರಥಮ ಬಾರಿಗೆ ದ ಬ್ರಿಟಿಷ್ ಇಂಟ್ರೊಡ್ಯೂಸ್ಡ್ ದ railway in India in 1850 and it is considered as one of their most important contribution. ನೋಡಿ ನಮ್ಮ ಭಾರತದಲ್ಲಿ ಯಾರು ಒಂದು ರೈಲ್ವೆ ಸಾರಿಗೆಯನ್ನ ಒಂದು ಕೊಡುಗೆಯಾಗಿ ನೀಡಿದ್ರು ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ 1850ರಲ್ಲಿ ರೈಲ್ವೆ ಸಾರಿಗೆಯನ್ನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್. The British introduced the railway in India in 1850 and it is considered as one of their most important contributions. ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದು? ಈಗ ಏನ್ ರೈಲ್ವೆ ಓಡಾಡ್ತಾ ಇದೆಯೋ ಆ ರೈಲ್ವೆ ನಮ್ಗೆ ಯಾರು ಕೊಡುಗೆ ನೀಡಿದ್ದು ಅಂತಂದ್ರೆ ಬ್ರಿಟಿಷ್ ಸರ್ಕಾರ ನಮ್ಗೆ ಕೊಡುಗೆಯಾಗಿ ನೀಡೋದು. ಎಷ್ಟರಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು? 1850ರಲ್ಲಿ. ನೆಕ್ಸ್ಟ್ ನಾವು ನೋಡೋದು ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, the railway affected the structure of the Indian economy in the two important ways. And the one hand, it enabled people to undertaking long distance travel and
thereby break geographical and cultural barriers, while of the other hand, it's a fostered commercialization of Indian agriculture, which adversely affected the self-sufficiency of the village economics in India. The volume of India's exports undoubtedly expanded, but its benefits rarely accrued to the Indian people. The social ಬೆನಿಫಿಟ್ಸ್ ಅಂತಂದ್ರೆ ರೈಲ್ವೆ ಇದನ್ನ 1850ರಲ್ಲಿ ನಮ್ಗೆ ಕೊಡುಗೆ ಕೊಡ್ತಾರೆ. ಬಟ್ ನೆಕ್ಸ್ಟ್ ಏನಾಗ್ತಾ ಇರ್ತಾರೆ ಅಂದ್ರೆ ಎರಡು ಒಂದು ದಾರಿಗಳನ್ನು ನಮ್ಗೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದು ಕೊಡುಗೆಯಾಗಿ ನೀಡ್ತಾರೆ. 2 ways ಅಂತಾನೆ ಇಂಪಾರ್ಟೆಂಟ್. 2 ways, 2 ರಸ್ತೆಗಳನ್ನ, ಒಂದು ಇನ್ಲೈನ್ ಅಂತಂದ್ರೆ ಒಂದು ಜಲ ಸಾರಿಗೆ ಮತ್ತು ಒಂದು ರಸ್ತೆ ಸಾರಿಗೆ ಅವ್ರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಒಂದು ಮೇನ್ ಇದ್ರಾಗಿ ನಮ್ಗೆ ಗಿಫ್ಟ್ ಆಗಿ ನೀಡಿರ್ತಾರೆ ಡಿಯರ್ ಸ್ಟೂಡೆಂಟ್ಸ್, ಎಕ್ಸ್ಪೋರ್ಟ್ಸ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ along with the development of roads and railways, the colonial dispensations also took measures for developing the inland trade and sea lines. However, these measures were from satisfactory. The inland waterways at times also provide uneconomically as the case of the coast canal and the Orissa coast. ಅಂತಂದ್ರೆ ಅಂದ್ರೆ ಒಂದು ಇನ್ಲ್ಯಾಂಡ್ ಟ್ರೇಡ್ ಅಂತಂದ್ರೆ ಜಲ ಸಾರಿಗೆ ಮೂಲಕ ವ್ಯಾಪಾರ. ಇನ್ಲ್ಯಾಂಡ್ ಅಂತಂದ್ರೆ ಒಳ ಸಾರಿಗೆ ಬರುತ್ತಲ್ವಾ, ಜಲ ಸಾರಿಗೆ ಮೂಲಕ ಒಂದು ವ್ಯಾಪಾರ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ, ರೈಲ್ವೆ ಸಾರಿಗೆ ಅಂದ್ರೆ ಡೆವಲಪ್ಮೆಂಟ್ ಆಫ್ ರೋಡ್ಸ್, ರಸ್ತೆಗಳ ಅಭಿವೃದ್ಧಿ ಮತ್ತೆ ರೈಲ್ವೆ ಅಭಿವೃದ್ಧಿ ಅತಿ ಹೆಚ್ಚು ಯಾವ್ದ್ರಲ್ಲಿ ವ್ಯಾಪಾರ ನಡೆಸ್ತಾ ಇದ್ರು ಅಂತಂದ್ರೆ ಡಿಯರ್ ಸ್ಟೂಡೆಂಟ್ಸ್, ಬ್ರಿಟಿಷರು ಒಳ ಸಾರಿಗೆ, ಜಲ ಸಾರಿಗೆ ಮುಖಾಂತರ ಮತ್ತು ರೈಲ್ವೆ ಟ್ರಾನ್ಸ್ಪೋರ್ಟ್ ಏನ್ ಮಾಡ್ತಿದ್ರು, ರೈಲ್ವೆ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಹೆಚ್ಚು ಒಂದು ತಮ್ಮ ದೇಶಕ್ಕೆ ಸರಕುಗಳನ್ನ ಆಮದು ಮಾಡ್ಕೊಳ್ತಾ ಇದ್ರು. ಮತ್ತೆ ಏನಿ ಒಂದು ಕೋಸ್ಟಲ್ ಏರಿಯಾಸ್ ಬರುತ್ತೋ ಅಂತಂದ್ರೆ ಸಮುದ್ರ ಪ್ರದೇಶಗಳೇನ್ ಬರುತ್ತೋ, ಕಡಲ ತೀರ ಪ್ರದೇಶಗಳಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಅತಿ ಹೆಚ್ಚು ವ್ಯಾಪಾರವನ್ನ ಇಟ್ಕೊಳ್ತಾ ಇದ್ರು. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಒರಿಸ್ಸಾ ಕೋಸ್ಟ್ ಅಂತ ನಾವು ಅಂದ್ರೆ ಒರಿಸ್ಸಾದ ಒಂದು ಪ್ರದೇಶವನ್ನ, ಕಡಲ ಪ್ರದೇಶವನ್ನ ನಾವೇನ್ ಮಾಡ್ತಿರ್ತೀವಿ ಅಂತಂದ್ರೆ ಎಕ್ಸಾಂಪಲ್ಗೆ ನಾವು ತಗೊಳ್ತೀವಿ. ಇಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಡೆಮೋಗ್ರಾಫಿಕ್, ಇಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ನಾವ್ ಯಾವ್ದ್ರ ಬಗ್ಗೆ ಡಿಸ್ಕಷನ್, ಆಕ್ಯುಪೇಷನಲ್ ಸ್ಟ್ರಕ್ಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಲಾಸ್ಟ್ ಈ ಚಾಪ್ಟರ್ ಅಲ್ಲಿ ಫೈನಲಿ ನಾವು ಕನ್ಕ್ಲೂಷನ್ ಬಗ್ಗೆ ಡಿಸ್ಕಷನ್ ಮಾಡೋದು ಅಂತಂದ್ರೆ ಬೈ ದ ಟೈಮ್ India owned its independence, the impact of the 2 centuries long British colonial rule was already showing on all aspects of the Indian economy. The agriculture sector was already settled with a surplus labor and extremely low productivity. The industrial sector was crying for modernization. Diversification, capacity building and increased public investment. Foreign trade was oriented to feed the industrial revolution in Britain. ಕೈಗಾರಿಕಾ ಕ್ರಾಂತಿ ಆಗುತ್ತೆ ಎಲ್ಲಿ, ಇಂಗ್ಲೆಂಡ್ ನಲ್ಲಿ. ಕೈಗಾರಿಕಾ ಕ್ರಾಂತಿ ಆದಂತ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ಏನಾಗುತ್ತೆ ಅಂತಂದ್ರೆ ಸ್ವತಂತ್ರ ಆದಂತ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬಿತ ಆಗಿದ್ರು ಸಹ ಏನಾಗಿತ್ತು ಅಂತಂದ್ರೆ ಅವ್ರಿಗೆ ಯಾರಿಗೂ ಸಹ ಕೆಲಸ ಸಿಗ್ತಾ ಇರ್ಲಿಲ್ಲ. ಅದರಿಂದ ಏನಾಗ್ತಾ ಇರುತ್ತೆ ಅಂತಂದ್ರೆ ಕೈಗಾರಿಕಾ ಕ್ರಾಂತಿ ಆದ ನಂತರ ಅಂದ್ರೆ ಒಂದು ಇಂಗ್ಲೆಂಡ್ ಅಥವಾ ಬ್ರಿಟನ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಆದ ನಂತರ ಮಹತ್ವವಾದಂತ ಒಂದು ಬೆಳವಣಿಗೆ ಆಗುತ್ತೆ. ಏನಾಗುತ್ತೆ, ಮಹತ್ವವಾದಂತ ಒಂದು ಬೆಳವಣಿಗೆ ಆಗುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. Students, foreign trade was oriented to feed the industrial revolution in Britain. Infrastructure facilities, including the famed railway network, needed upgradation, expansions and public orientation. Prevalence of rampant poverty and unemployment required welfare orientation, public economic ಪಾಲಿಸಿ. ಅಂತಂದ್ರೆ ಈ ಒಂದು ನಿರುದ್ಯೋಗ ಸಮಸ್ಯೆ ಇರ್ಬೋದು,
ಈ ಒಂದು ಬಡತನ ಇರ್ಬೋದು, ಮತ್ತೆ ರಸ್ತೆ ಸಾರಿಗೆಗಳ ಅಭಿವೃದ್ಧಿ ಇರ್ಬೋದು, ಮತ್ತೆ ಅದ್ರ ಜೊತೆಗೆ ವ್ಯಾಪಾರದ ಅಭಿವೃದ್ಧಿ ಇರ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಅನೇಕ ರೀತಿಯಾದಂತಹ ಬದಲಾವಣೆಗಳನ್ನ ತರೋದಕ್ಕೆ ಸಾರ್ವಜನಿಕ ಒಂದು ಆರ್ಥಿಕ ನೀತಿಯನ್ನ ಜಾರಿಗೆ ತರ್ತಾರೆ. ಯಾವಾಗ ಸಾರ್ವಜನಿಕ ಆರ್ಥಿಕ ನೀತಿಯನ್ನ ಜಾರಿಗೆ ತರೋದು, ಏನಿ ಒಂದು ಇಂಗ್ಲೆಂಡ್ ನಲ್ಲಿ ಒಂದು ಕೈಗಾರಿಕಾ ಕ್ರಾಂತಿ ಆಗುತ್ತೋ, ಕೈಗಾರಿಕಾ ಕ್ರಾಂತಿಯ ನಂತರ ಇಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ನಿಮ್ದು ಫಸ್ಟ್ ಚಾಪ್ಟರ್ ಪಾರ್ಟ್ ಬಿ ಅಲ್ಲಿ ಫಸ್ಟ್ ಚಾಪ್ಟರ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್. ಥ್ಯಾಂಕ್ ಯು ಸೋ ಮಚ್.